ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಇಎ ಕಡೆಯಿಂದ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ NTA ಅವರು ರೀನೀಟ್ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅದನ್ನ ಆಲ್ರೆಡಿ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಮತ್ತೆ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ರೀನೀಟ್ ಎಕ್ಸಾಮ್ ಬಗ್ಗೆ. ಲೈಕ್ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಮಾಡ್ತಾರೆ, ಮತ್ತೆ ಎಕ್ಸಾಮ್ ಅಲ್ಲಿ ಏನಾದ್ರು ಬದಲಾವಣೆಯನ್ನ ಮಾಡಿದಾರ, ಟೈಮಿಂಗ್ಸ್ ಗಳಲ್ಲಿ ಏನಾದ್ರು ಚೇಂಜ್ ಮಾಡಿದಾರ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಮ್ಮ ಚಾನಲ್ ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕೆಇಎ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲಿಂದ ಇಲ್ಲಿ ಅಡ್ಮಿಷನ್ಸ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಅವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು UGCET 2026 ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಿದೆಯಲ್ಲ, UGCET 2026 ಲಾಗಿನ್ ಫಾರ್ ಆಟೋ ಫೆಚಿಂಗ್ ಮಾರ್ಕ್ಸ್ for CBSE or CICSE and other state board who are completed 10+2. ಯಾರೆಲ್ಲ 10+2 ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, CBSE ಅವರಾಗಿರ್ಬೋದು, CICSE ಅವರಾಗಿರ್ಬೋದು, ಮತ್ತೆ ಅದರ್ ಸ್ಟೇಟ್ ಬೋರ್ಡ್ ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂಥವ್ರಾಗಿರ್ಬೋದು, ನಿಮ್ಮ ಮಾರ್ಕ್ಸ್ ಅನ್ನ ಆಟೋ ಫೆಚ್ ಮಾಡ್ಕೊಳಕ್ಕೋಸ್ಕರ ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಲಾಗಿನ್ ಆಗ್ಬಿಟ್ಟು ಏನೇನೆಲ್ಲ ಮಾಡ್ಬೇಕು ಅದನ್ನ ತಿಳಿಸ್ಕೊಡ್ತೀನಿ. ಈ ಲಿಂಕ್ ಅನ್ನ ಆಲ್ರೆಡಿ 28/4/2026 ಅಲ್ಲಿ ಬಿಟ್ಟಿದ್ರು. ಅವಾಗ CBSE ರಿಸಲ್ಟ್ ಬಂದಿರಲಿಲ್ಲ. ಇವಾಗ CBSE ರಿಸಲ್ಟ್ ಬಂದಿದೆ. ನೀವು ಲಾಗಿನ್ ಆಗ್ಬಿಟ್ಟು ಈ ಒಂದು ಕೆಲಸನ ಮಾಡ್ಕೊಳ್ಳಿ. ಫಸ್ಟ್ ನೀವು ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಅವಾಗ ಈ ರೀತಿ ಓಪನ್ ಆಗುತ್ತೆ. ಇದ್ರಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಅನ್ನ ಕೇಳುತ್ತೆ. ನೀವು ಅಪ್ಲಿಕೇಶನ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ, ಮತ್ತೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲಿಂದ ಇಲ್ಲೊಂದು ಕ್ಯಾಪ್ಸ್ ಅನ್ನ ಎಂಟರ್ ಮಾಡಿ ಅದಾದ್ಮೇಲೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಈ ಲಾಗಿನ್ ಆಗೋಕ್ಕಿಂತ ಮುಂಚೆ ನೀವು ಒಂದ್ ಕೆಲಸ ಮಾಡ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಫೋರ್ ಲಾಗಿನ್ ಫುಲ್ ಯುವರ್ 10+2 ಮಾರ್ಕ್ಸ್ ಕಾರ್ಡ್ ಇನ್ ಡಿಜಿ ಲಾಕರ್. ನೀವು ಲಾಗಿನ್ ಆಗೋಕ್ಕಿಂತ ಮುಂಚೆ ನಿಮ್ 10+2 ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನ ನೀವು ಡಿಜಿ ಲಾಕರ್ ಗೆ ಹಾಕೋಬೇಕಾಗತ್ತೆ. ಯಾವ ರೀತಿ ಹಾಕೊಳ್ತೀರಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟು ನೋ ಪುಲ್ಲಿಂಗ್ ಡಾಕ್ಯುಮೆಂಟ್ ಇನ್ ಡಿಜಿ ಲಾಕರ್ ಕ್ಲಿಕ್ ಹಿಯರ್. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಪ್ರೊಸೆಸ್ ಅನ್ನ ತಿಳಿಸ್ಕೊಡ್ತಾರೆ. ಒಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋದಲ್ಲಿ ಡಿಜಿ ಲಾಕರ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಏನೇನೆಲ್ಲ ಪ್ರೊಸೀಜರ್ ಅನ್ನ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇದ್ರಲ್ಲಿ ಏನೇನೆಲ್ಲ ಪ್ರೊಸೆಸ್ ಗಳಿದೆ ಆ ಪ್ರೊಸೆಸ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಡಿಜಿ ಲಾಕರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ನೀವು ಲಾಗಿನ್ ಆಗ್ಬಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಡಿಜಿ ಲಾಕರ್ ಗೆ ಹಾಕೊಳ್ಳಿ. ಅದಾದ್ಮೇಲಿಂದ ನೀವು ವಾಪಸ್ ಇಲ್ಲಿಗೆ ಬಂದು ನೀವು ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಿ, ನಿಮ್ಮ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ, ಅದಾದ್ಮೇಲಿಂದ ಕ್ಯಾಪ್ಸ್ ಅನ್ನ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ನೀವು OTP ಯೂಸ್ ಮಾಡ್ಕೊಂಡಾದ್ರೂ ಲಾಗಿನ್ ಆಗಿ, ಅಥವಾ ಫೇಸ್ ರೆಕಗ್ನಿಷನ್ ಯೂಸ್ ಮಾಡ್ಕೊಂಡಾದ್ರೂ ಲಾಗಿನ್ ಆಗಿ. ಲಾಗಿನ್ ಆಗ್ಬಿಟ್ಟು ನಿಮ್ಮ ಮಾರ್ಕ್ಸ್ ಆಟೋ ಫೆಚ್ ಆಗುತ್ತೆ. ಈ ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ನೀಟ್ ರೀ ಎಕ್ಸಾಮ್ ಅನ್ನ ಬರೀತಾ ಇದ್ದೀರಾ ಅವ್ರಿಗೊಂದಷ್ಟು ಇನ್ಫಾರ್ಮೇಶನ್ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಟೋಟಲ್ 3 ಅವರ್ಸ್ ಇರ್ತಾ ಇತ್ತು, ಇವಾಗ 15 ಮಿನಿಟ್ಸ್ ಅನ್ನ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾರೆ. ನಿಮ್ಮ ಪೇಪರ್ ಓಪನ್ ಮಾಡಕ್ ಆಗಿರ್ಬೋದು, ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಅದಕ್ಕೋಸ್ಕರ 15 ಮಿನಿಟ್ಸ್ ಅನ್ನ ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತಾರೆ. ಇದು ಮೊದಲನೇದು. ಮತ್ತೆ ಎರಡನೇದಾಗಿ ಅಡಿಷನಲ್ ಫೀಸ್ ಯಾವುದೇ ರೀತಿ ಪೇ ಮಾಡೋ ಅಗತ್ಯ ಇರಲ್ಲ. ನೀವು ಹಿಂದೆ ಏನು ಪೇ ಮಾಡಿದ್ರಿ ಅದು ರೀಫಂಡ್ ಆಗತ್ತೆ. ನೆಕ್ಸ್ಟ್ ಮೂರನೇದು, ನಿಮ್ಮ ರೀನೀಟ್ ಎಕ್ಸಾಮ್ ಡೇಟ್ ಏನಿದೆ 21 ಜೂನ್ 2026 ಸಂಡೇ ಇರುತ್ತೆ. ಇದು ಆಲ್ರೆಡಿ ನಾನು ತಿಳಿಸಿದೆ. ನೆಕ್ಸ್ಟ್ ಫೋರ್ತ್ ಒನ್, ಅಡ್ಮಿಟ್ ಕಾರ್ಡ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ, ಜೂನ್ 14 ಗೆ ರಿಲೀಸ್ ಮಾಡ್ತಾರೆ. ಅವ್ರು ಬಿಟ್ಟಾಗ ನಾನು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇರಿ. ನೆಕ್ಸ್ಟ್ ಐದನೇದು, ಹಿಂದೆ May 3 ಎಕ್ಸಾಮ್ ಬರೆದ್ರಲ್ಲ, ಅದ್ರಲ್ಲಿ ಎಕ್ಸಾಮ್ ಬರೆಯುವಾಗ ನೀವು ಕೋಚಿಂಗ್ ಸೆಂಟರ್ ಅಲ್ಲಿ ಸಾಕಷ್ಟು ಜನ ಇರ್ತೀರಾ. ನಿಮ್ಗೆ ಹತ್ರದಲ್ಲಿ ಯಾವ್ದು ಸೆಂಟರ್ ಇರುತ್ತೋ ನೀವು ಆ ಸೆಂಟರ್ ಅನ್ನ ಕೊಟ್ಟಿರ್ತೀರಾ. ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆದಾಗ್ಲಿಂದ ನೀವು ಮನೇಲಿ ಇರ್ತೀರಾ. ಮನೆಗೂ ಕೋಚಿಂಗ್ ಸೆಂಟರ್ಗೂ ಸಾಕಷ್ಟು ದೂರ ಇರ್ಬೋದು. ನೀವು ಅಲ್ಲಿಂದ ಆ ಸೆಂಟರ್ಗೆ ಹೋಗಕ್ ಆಗ್ದಲೇ ಇರ್ಬೋದು. ಅದಕ್ಕೋಸ್ಕರ ಅವರು ನಿಮ್ಮ ಎಕ್ಸಾಮ್ ಸೆಂಟರ್ ಅನ್ನ ಮತ್ತೆ ಚೂಸ್ ಮಾಡಕ್ಕೆ ಅವಕಾಶವನ್ನ ಕೊಡ್ತಾರೆ. ಇದರಿಂದ ನೀವು ನಿಮ್ಗೆ ಯಾವ ಸೆಂಟರ್ ಹತ್ರದಲ್ಲಿ ಇರುತ್ತೆ ನೀವು ಆ ಸೆಂಟರ್ ನ ಚೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಆರನೇದು, ನಿಮ್ಮ ನೀಟ್ ಪೇಪರ್ ಲೀಕ್ ಆಗಿತ್ತಲ್ವಾ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ 45ಕ್ಕಿಂತ ಜಾಸ್ತಿ ಜನ ಸಿಗಾಕೊಂಡಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಯಾರಾದ್ರೂ ಸಿಗಾಕೊಂಡ್ರೆ ಅವ್ರಿಗೆ ಕ್ರಮವನ್ನ ಕೈಗೊಳ್ತಾರೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ನಮ್ಮ ಚಾನಲ್ ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ್ಲೇ ನಿಮ್ಗೆ ನೋಟಿಫಿಕೇಶನ್ ಬರೋದು. ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಬಾಕ್ಸ್ ಆನ್ ಆಗಿರುತ್ತೆ, ನೀವು ಕಮೆಂಟ್ ಮಾಡಿ. ಮತ್ತೆ ವಿಡಿಯೋಗೊಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.